ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಗೀತಾ, ವಯಸ್ಸು 29 ವರ್ಷ ತುಂಬಿದೆ. ಊರು ತುಮಕೂರು ಜಿಲ್ಲೆಯ ಹಳ್ಳಿಯೊಂದರಲ್ಲಿ ವಾಸವಾಗಿದ್ದಾರೆ. ಸಮಸ್ಯೆ ಪ್ರೇಮದಲ್ಲಿ ಮೋಸ ಕಂಡಳು, ಈಗ ಸ್ವತಂತ್ರವಾಗಿ ಬದುಕುತ್ತಿದ್ದಾಳೆ. ಸ್ವಭಾವ ಕಣ್ಣುಗಳಲ್ಲಿ ಎಚ್ಚರಗೊಂಡವಳು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಮಾರುತಿ ಸುಜುಕಿ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಅದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅವಳ ಮನದ ಗಾಯ, ನಂಬಿಕೆಯ ಬಿರುಕು ಇನ್ನು ನೋವು ನೀಡುತ್ತಿದೆ. ಹೃದಯ ಹತ್ತಿರ ಬರಲು ಭಯ ಪಡುತ್ತದೆ. ಆದರೂ ಪ್ರೀತಿಯ ಮೇಲೆ ದ್ವೇಷವಿಲ್ಲ. ನಿಜವಾದ ಕಾಳಜಿ ಅವಳಿಗೆ ಬೇಕಾಗಿದೆ. ಮಾತು ಮತ್ತು ಕೃತಿ ಒಂದೇ ಇರಲಿ ಅಂತ ಬಯಸುತ್ತಾಳೆ. ಅವಳ ಆತ್ಮ ಸುರಕ್ಷಿತ ಒಡನಾಟವನ್ನು ಹುಡುಕುತ್ತಿದೆ. ನಿಮ್ಮ ಸ್ವಭಾವ ಹೀಗಿರಲಿ. ಅವಳ ಭಯವನ್ನು ತಿರಸ್ಕರಿಸಬೇಡಿ. ನಿಮ್ಮ ನಡೆ ಮಾತಿಗೆ ತಕ್ಕಂತೆ ಇರಲಿ. ಪ್ರೀತಿಯಲ್ಲಿ ಸ್ಪಷ್ಟತೆ ಇರಲಿ. ಅವಳ ವಿಶ್ವಾಸವನ್ನು ಗಳಿಸಿರಿ. ಒತ್ತಡವಿಲ್ಲದ ಹತ್ತಿರತೆ ಕೊಡಿ. ಅವಳಿಗೆ ನಂಬಿಕೆಯ ಅರ್ಥ ಕಲಿಸಿರಲಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2022ನ ಮಾರುತಿ ಸುಜುಕಿ ಸ್ವಿಫ್ಟ್ ZXi ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 7,25,000 ಆಗಿರುತ್ತೆ. 2022ನಲ್ಲಿ ಇದನ್ನ ಪರ್ಚೇಸ್ ಮಾಡಿರ್ತಾರೆ. 13,413 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2022 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 1197 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ತಿಳಿಸಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು 1.2 ಡ್ವೀಲ್ ಜೆಟ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 89 BHP ಮತ್ತೆ RPM ಬಂದು 6000 ಅಂತಾನು ಹೇಳಿದ್ದಾರೆ. ಮತ್ತೆ ಟರ್ಕ್ ಬಂದು 113 Nm ಆಗಿರುತ್ತೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮ್ಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.